ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನೋ ವಿಡಿಯೋಸ್ ಡೈಟ್ ವಿಷಯಕ್ಕೆ ಬರ್ತೀನಿ. ನೆನ್ನೆ ಎಪಿಸೋಡ್ ಬಗ್ಗೆ ನಿಮ್ಮ ಅಭಿಪ್ರಾಯದ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಆ್ಯಕ್ಚುಲಿ ಯಾಕೋ ಎಪಿಸೋಡ್ ಅಷ್ಟೊಂದು ಇಂಟ್ರೆಸ್ಟಿಂಗ್ ಹೋಗಲಿಲ್ಲ ಅಂತ ಅನಿಸ್ತು. ನಾನು ಅಂದ್ಕೊಂಡೆ ಗೆಸ್ಟ್ಗಳು ಬಂದಮೇಲೆ ಸಕ್ಕತ್ತಾಗಿರುತ್ತೆ, ಆ್ಯಕ್ಚುಲಿ ವೈಟ್ ಕಾರ್ಡ್ ಎಂಟ್ರಿಗಳು ಬರುತ್ತೆ ಅಂತ ಹೇಳ್ತಿದ್ರಲ್ಲ, ಸೊ ಅವಾಗ ಇವ್ರು ಬರ್ತಾರೆ ಅನ್ನೋ ಕೂಡ ಅಪ್ಡೇಟ್ ಬಂತು. ಆ ಟೈಮಲ್ಲಿ ಎಕ್ಸ್ಪೆಕ್ಟೇಷನ್ ಇತ್ತು, ಬಟ್ ಇವ್ರು ಬಂದಿದ್ದು ಇವ್ರು ಮಾಡಿದ್ದು ಎಲ್ಲವೂ ಕೂಡ ಏನೇನೋ ಆಗೋಯ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ಗಿಲ್ಲಿ ಕೂಡ ನೆನೆ ಫುಲ್ ಸೈಲೆಂಟ್ ಆಗಿರೋ ಆಲ್ಮೋಸ್ಟು, ಸೊ ಅದು ಚೆನ್ನಾಗಿ ಕಾಣಿಸ್ತಿಲ್ಲ. ಜೊತೆಗೆ ಅಶ್ವಿನಿ ಗೌಡ ಅವರು ಇಲ್ಲಿ ಒಂದು ವಿಷಯ ಅಂತೂ ಕ್ಲಿಯರ್ ಆಗುತ್ತೆ ಗೈಸ್, ಅಶ್ವಿನಿ ಗೌಡ ಮತ್ತು ಗಿಲ್ಲಿ ಇವರಿಬ್ಬರು ಏನಾದ್ರು ಫುಲ್ ಸೈಲೆಂಟ್ ಆದರು ಅಂದರೆ ಮುಗಿತಿ ಸೀಸನ್ ಕತೆ ಅಂತ ಅನಿಸುತ್ತೆ. ಅದಂತೂ ಸತ್ಯ. ಯಾಕಪ್ಪ ಅಂದರೆ ಎಪಿಸೋಡ್ಲಿ ಇನ್ನು ಯಾವುದೇ ರೀತಿಯ ವಿಷಯಗಳು ಇಂಟ್ರೆಸ್ಟಿಂಗ್ ಆಗಿ ಎಂಗೇಜ್ ಆಗಿ ಇಟ್ಕೊಳ್ಳೋಂಥ ವಿಷಯಗಳೇ ನಡೆಯೋದಿಲ್ಲ ಅನ್ನೋ ರೀತಿ ಇರುತ್ತೆ. ಹಾಗಾಗಿ ಓಕೆನಾ. ಆ್ಯಂಡ್ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಎಡಿಟಿಂಗಲ್ಲಿ ಕೂಡ ಅಷ್ಟೇ ತುಂಬ ವಿಷಯಗಳನ್ನ ಕಟ್ ಮಾಡಿದರೆ ಕ್ಲಾರಿಟಿ ಇಲ್ಲ. ಒಂದೆಷ್ಟೋ ಜನಕ್ಕೆ ಏನು ಒಂದು ಹೇಳಿರ್ತಾರೆ, ಅಪ್ರಿಷಿಯೇಟ್ ಮಾಡ್ತಾರೆ, ಅದು ಇರೋದಿಲ್ಲ. ಇವೆಲ್ಲ ನೋಡಿದಾಗ ಸಿಕ್ಕಾಡೋ ಬೇಜಾರಾಗುತ್ತೆ. ಆ್ಯಕ್ಚುಲಿ ಎಪಿಸೋಡ್ಗಿಂತ ಲೈವ್ ತುಂಬ ಚೆನ್ನಾಗಿರುತ್ತೆ. ಆದಷ್ಟು ಲೈವ್ನ ನೋಡೋಕ್ಕೆ ಟ್ರೈ ಮಾಡಿ, ಟೈಮ್ ಇತ್ತು ಅಂದರೆ ಓಕೆನಾ. ಇನ್ನು ನೆನ್ನೆ ಎಪಿಸೋಡ್ ವಿಷಯಕ್ಕೆ ಬರೋಣ. ಆ್ಯಕ್ಚುಲಿ ಅಶ್ವಿನಿಗಳವರು ಬುದ್ಧಿ ಇಲ್ಲ ಅಂತ ಇನ್ನೊಂದು ವಿಷಯ ಇರುತ್ತೆ, ಅದು ಕರೆಕ್ಟಾಗಿ ಸ್ಟ್ಯಾಂಡ್ ತೊಗೊಂಡ್ರು ಅಂತ ಅನಿಸ್ತು. ಕಾವ್ಯವರು ಅದ್ರಲ್ಲಿ ತಪ್ಪು ಮಾಡಿದ್ರು, ಸರೋಜ್ ಕೂಡ ಅದ್ರ ಬಗ್ಗೆ ಮಾತಾಡ್ತಿರ್ತಾರೆ. ಆ್ಯಂಡ್ ಇಲ್ಲಿ ಅಶ್ವಿನಿಗಳವರು ಎಲ್ಲರೂ ಬಿದ್ದಾಯಿತು ನನ್ನನ್ನು ಬಿಡಿಸ್ತಿದ್ದೀರಾ ಅಂತ ಅನ್ನೋ ಮಾತೇನಿತ್ತು, ಚೆನ್ನಾಗಿತ್ತು ಆ್ಯಕ್ಚುಲಿ. ಅದೇ ಕೂಡ ಸತ್ಯ. ಏನಪ್ಪ ಅಂದರೆ ನಿಮ್ಗೆ ಅಬ್ಸರ್ವ್ ಮಾಡಿರ್ಬೋದು ಗೈಸ್, ಈ ಬಿಗ್ ಬಾಸ್ ಮೈಲಿ ಸ್ವಲ್ಪ ಬುದ್ಧಿವಂತಿಕೆ ಇಟ್ಕೊಂಡು ಆಡ್ತಿರೋರಿಗೆ ತುಂಬ ಜನ ಕಡಿಮೆ ಅಂತ ಅನಿಸುತ್ತೆ. ಅದು ಯಾವ ರೀತಿ ಆಡ್ತಿದ್ರು ಏನು ಕತೆ ಗೊತ್ತಿಲ್ಲ, ಬಟ್ ಅಶ್ವಿನಿಗಳವ್ರಿಗೂ ಸಿಕ್ಕಾಡ ಬೇಜಾರಾಗಿದೆ ಅನ್ನೋದು ಮಾತ್ರ ಗೊತ್ತಾಗ್ತಾಯಿತ್ತು. ಆಮೇಲೆ ಹೋಗ್ಬಿಟ್ಟು ಅದನ್ನು ಬೇರೆ ರೀತಿಯೇ ಬುದ್ಧಿ ಇಲ್ಲ ಅನ್ನೋದು, ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಮಾತ್ರ ಬುದ್ಧಿ ಇಲ್ಲ ಅನ್ನೋ ರೀತಿ ಹೇಳ್ತಾರೆ. ಆ್ಯಂಡ್ ಇಲ್ಲಿ ಒಂದು ರೀತಿ ಗೆದ್ದರು ಅಂತಲೇ ಹೇಳ್ಬೋದು ಚೈತ್ರವರು. ಆ್ಯಂಡ್ ಚೈತ್ರವ್ರ ಬಗ್ಗೆ ಕೂಡ ಒಂದು ಸ್ವಲ್ಪ ಬೇಜಾರಿದೆ ಯಾರಿಗೆ, ಅಶ್ವಿನಿಗಳವ್ರಿಗೆ. ಯಾಕಂದರೆ ಅವ್ರಿಗೆ ಮಾತ್ರ ಅವರೇ ಬುದ್ಧಿವಂತ ಅಂತ ಅಂದ್ಕೊಬಿಟ್ಟಿದ್ದಾರೆ. ಅದೊಂದು ನೇಮ್ ಗೊತ್ತಿದ್ರೆ ಅವ್ರು ಬುದ್ಧಿವಂತ ಅಂತ ಅಂದ್ಕೊಂಡಿದ್ದಾರೆ ಅನ್ನೋ ರೀತಿ ಮಾತು ಬರುತ್ತೆ. ಆ್ಯಂಡ್ ಮುಂದಿನ ವಾರಗಳಲ್ಲಿ ಇವರಿಬ್ಬರ ಮಧ್ಯೆ ಕ್ಲಾಶ್ಗಳಾಗುತ್ತೆ, ವೆಯ್ಟ್ ಮಾಡಿರಿ. ಯಾಕೆ ಹೇಳ್ತೀನಿ ಅಂತ ಮುಂದೆ ಗೊತ್ತಾಗುತ್ತೆ ಓಕೆನಾ. ಆ್ಯಂಡ್ ಇದಾದಮೇಲೆ ನೆಕ್ಸ್ಟ್ ಇವರು ಗಿಲ್ಲಿ ಗೆದ್ದು ಬರಲಿ ಅನ್ನೋ ರೀತಿ ಒಂದು ಮಾಡ್ತಾರೆ. ಕುಂಕುಮ ಹಾಕಿರಲ್ವ ಜಾಸ್ತಿ, ಸೊ ಒಂಥರ ತಿಲಕ ಹಾಕಿರುವಂಥದ್ದು. ಆ್ಯಂಡ್ ಅದನ್ನು ನೀನೇ ಗೆಲ್ಲಿ ಅನ್ನೋ ರೀತಿ ಹೇಳುವಂಥದ್ದು. ಸೊ ಈ ರೀತಿ ನೋಡಿದಾಗ ಒಂದು ಪಾತ್ರವಾಗಿ ಒಂದಿಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ಮಂಜಣ್ಣ ಆಗ್ಬೋದು, ರಜತ್ ಆಗ್ಬೋದು, ಮತ್ತು ತ್ರಿವಿಕ್ರಮ್ ಆಗ್ಬೋದು, ಬೇರೆ ಸ್ಪರ್ಧಿಗಳಾಗ್ಬೋದು. ಬಟ್ ಪರ್ಸನಲ್ ಏನೂ ಇಲ್ಲ ಅಂತ ಅನಿಸುತ್ತೆ, ನೋಡೋಣ. ಆ್ಯಂಡ್ ಇದಾದಮೇಲೆ ಅಶ್ವಿನಿ ಗೌಡ ಮತ್ತು ಅಭಿ ಇಬ್ಬರು ಕೂಡ ಗಿಲ್ಲಿ ಜೊತೆ ಮಾತಾಡ್ತಿರ್ತಾರೆ. ಆ್ಯಂಡ್ ನೆನ್ನೆ ಇದ್ರ ಬಗ್ಗೆ ಡೀಟೇಲ್ ಎಕ್ಸ್ಪ್ಲೇನ್ ಮಾಡಿದ್ದೆ, ಅದೇ ಎಪಿಸೋಡ್ ಕೂಡ ಇದ್ದಂಥದ್ದು. ಬಟ್ ಏನಪ್ಪ ಅಂದರೆ ಖುಷಿಯಾಗಿದ್ದಂಥದ್ದು ಇಲ್ಲಿ ಅಶ್ವಿನಿ ಗೌಡರು ಗೆಲ್ಲಿಗೆ ಪರವಾಗಿ ನಿಂತ್ಕೊಂಡಿದ್ದಾಗ್ಬೋದು ಮತ್ತು ಮಾತಾಡಿದಂಥ ರೀತಿ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇವರಿಬ್ಬರ ಕಾಂಬೋ ಸಗದಾಗ ವರ್ಕ್ ಆಗ್ತಿದೆ ಸೀಸನ್ನು. ಆ್ಯಂಡ್ ಅಭಿ ಕೂಡ ಒಂದು ಟಾಸ್ಕ್ ಇದೆ, ಅದನ್ನು ಮುಗಿಸೋಣ, ಅದಾದಮೇಲೆ ನಾವು ಆರಾಮಾಗಿರೋಣ, ತಲೆಗೆ ಹಾಕೋಬೇಡ ಅಂತ ಕೂಡ ಹೇಳ್ತಾರೆ. ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ತುಂಬ ಟಾರ್ಚರ್ ಕೊಟ್ಟಿದ್ದಾರೆ ಅನ್ನೋದು ಕೂಡ ಸತ್ಯನೇ. ಸಿಕ್ಕಾಪಟ್ಟೆ ಗೆಸ್ಟ್ಗಳು ತುಂಬ ಟಾರ್ಚರ್ಗಳನ್ನ ಕೊಟ್ಟಿದ್ದಾರೆ. ಆ್ಯಂಡ್ ಜೊತೆಗೆ ಗಿಲ್ಲಿಯವರ ಉದ್ದೇಶ ಕೂಡ ಯಾವುದೇ ಕಾರಣಕ್ಕೂ ಕೂಡ ಯಾರಿಗೂ ಹರ್ಟ್ ಮಾಡಬೇಕು, ಪರ್ಸನಲಾಗಿ ಹೋಗಬೇಕು ಅನ್ನೋದು ಕೂಡ ಇರಲಿಲ್ಲ. ಆ್ಯಂಡ್ ಅವ್ರ ಮಾತುಗಳನ್ನ ಕೇಳಿದ್ರು ಕೂಡ ಗೊತ್ತಾಗುತ್ತೆ, ಅವ್ರು ಇರೋ ಕ್ಯಾರೆಕ್ಟ್ರೇ ಹಾಗೆ ಕೆಲವೊಂದು ಸಲ ಬಂದುಬಿಡುತ್ತೆ ಅನ್ನೋದು. ಜೊತೆಗೆ ಅವರು ಒಂದಿಷ್ಟು ಟಾಂಟ್ ಕೊಡುವಂಥದ್ದು ಮತ್ತು ರೇಗಿಸುವಂಥದ್ದು, ಕಾಲಿಡುವಂಥದ್ದು ಎಲ್ಲ ಮಾಡ್ತಿದ್ದಾರೆ. ಬಟ್ ಸೈಲೆಂಟಾಗಿರಬೇಕು ಅಂದರೆ ಕಷ್ಟ ಆಗ್ತದೆ ಗಿಲ್ಲಿಗೆ. ಬಟ್ ಇವಾಗ ನಿನ್ನೆ ಸೈಲೆಂಟಾಗಿದ್ದರು, ಬಟ್ ಅದಕ್ಕೆ ಎಪಿಸೋಡ್ ಒಂದು ಸ್ವಲ್ಪ ಬೋರಿಂಗ್ ಮಾಡ್ತಿದ್ದು ಅಂತ ಅನಿಸುತ್ತೆ. ಬಟ್ ಏನಪ್ಪ ಅಂದರೆ ಪಾತ್ರ ಅಂತ ಬಂದಾಗ ನಿಭಾಯಿಸೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ, ಗುಡ್ ಅಂತ ಅನ್ನಿಸ್ತು. ಇದಾದಮೇಲೆ ಸ್ಪಾ ಅನ್ನೋದು ಕೂಡ ಬರುತ್ತೆ. ಅದರಲ್ಲಿ ಕೂಡ ಇವರು ಅಶ್ವಿನಿ ಮೇಡಮು ಮತ್ತು ಎಲ್ಲ ಬೇರೆ ಸ್ಪರ್ಧೆಗಳೆಲ್ಲ ಕೂಡ ಬೇರೆ ಬೇರೆ ಥರ ಡ್ಯಾನ್ಸು ಪರ್ಫಾರ್ಮೆನ್ಸ್ ಕೊಟ್ಕೊಂಡು ಎಂಟರ್ಟೈನ್ಮೆಂಟ್ ಕೊಟ್ಕೊಂಡು ಮಸಾಜ್ ಮಾಡಿ ಇದೆಲ್ಲ ಮಾಡ್ತಾರೆ, ಆಯಿಲ್ ಮಸಾಜ್ ಎಲ್ಲ ಮಾಡ್ತಿರ್ತಾರೆ. ಜೊತೆಗೆ ಇಲ್ಲಿ ಯಾರು ಇವರು ಧ್ರುವಂತ್ ಮತ್ತು ಇವ್ರಿಗೆ ಗಿಲ್ಲಿಗೆ ಇಬ್ಬರು ಕೂಡ ಈ ಕೋಣಗಳನ್ನೋ ರೀತಿ ಮಾಡಿ ಇವ್ರು ಮಾಡ್ತಾರೆ. ಅದೊಂದು ಎಂಟರ್ಟೈನ್ಮೆಂಟ್ ಮಾಡೋಕ್ಕೋಸ್ಕರ ಮಾಡುವಂಥದ್ದು. ಅಲ್ಲಿ ರಕ್ಷಿತ್ ಅವ್ರು ಯಾಕೋ ಸ್ವಲ್ಪ ಪರ್ಸ್ನಲಿ ಹೊಡೆದು ಜೋರಾಗಿ ಅಂತ ಅನಿಸ್ತಪ್ಪ ನನಗಂತೂ. ಯಾಕಂದ್ರೆ ಅದು ಒಂದು ಕ್ಲಿಪ್ ಕೂಡ ತುಂಬ ಜನ ಶೇರ್ ಮಾಡಿರಿ, ಜಾಸ್ತಿ ಜೋರಾಗಿ ಬಿಡ್ದಂಗೆ ಕಾಣಿಸ್ತಾಯಿತ್ತು. ಅದು ಮಾಡಬಾರ್ದಾಗಿತ್ತು ರಕ್ಷಿತ, ಮ್ಯಾನ್ ಹ್ಯಾಂಡ್ಲಿಂಗ್ ಥರನೇ. ಬಟ್ ಅವ್ರಿಗೆ ಅರ್ಥ ಆಗ್ತಿಲ್ಲ ಅಂತ ಅನಿಸುತ್ತೆ. ಇದಾದಮೇಲೆ ಇವರು ಅಭಿ ಮತ್ತು ಇವರು ಸ್ಪಂದನ ಇದ್ದಾರಲ್ಲ, ಅವ್ರ ಮಧ್ಯೆ ಒಂದು ಸ್ಕಿಟ್ ಥರ ಮಾಡ್ತಾರೆ ಸೀರಿಯಲ್ದು, ಅದೇ ಥರ ಚೆನ್ನಾಗಿತ್ತು ಅದು ಕೂಡ, ತಾಲಿ ಕಟ್ಟುವಂಥದ್ರ ಬಗ್ಗೆ. ಆ್ಯಂಡ್ ಅದಾದಮೇಲೆ ನಮ್ಮ ಇವರು ಅಶ್ವಿನಿ ಗೌಡರು ಕೂಡ ತುಂಬ ಚೆನ್ನಾಗಿದ್ದು ಮಾಡ್ತಾರೆ ಸಾಂಗ್ನ, ಸಗದಾಗಿತ್ತು. ಅದೆಲ್ಲ ಆಗುತ್ತೆ. ಇದೆಲ್ಲ ಆದಮೇಲೆ ನೆಕ್ಸ್ಟು ನಮ್ಮ ಇವರಿದ್ದಾರೆ ನೋಡಿ ರಕ್ಷಿತಾ, ಸೊ ಅವ್ರದ್ದು ಕೂಡ ಒಂದು ವಿಷಯ ಬರುತ್ತೆ ಅಲ್ಲಿ. ನಾನು ನಿನ್ನೆ ರಿವ್ಯೂ ಮಾಡಿದ್ದೆ, ಅದು ಆ್ಯಕ್ಚುಲಿ ಹೇಳಬೇಕು ಅಂದರೆ ರಕ್ಷಿತಾ ಮದುವೆ ಆಗೋ ಹುಡುಗನ ಬಗ್ಗೆ ಫನ್ ಆಗಿತ್ತು. ಆ್ಯಂಡ್ ಒಂದು ವಿಷಯ ನಂಗೆ ಇಲ್ಲಿ ಅರ್ಥ ಆಗಿದ್ದೇನೆಂದರೆ ಇಲ್ಲಿರುವಂಥ ಸ್ಪರ್ಧಿಗಳು ಎಲ್ಲರ ಜೊತೆನೂ ಗಿಲ್ಲಿ ಜೊತೆ ಏನು ಮಾಡೋ ಅದೇ ರೀತಿ ಎಲ್ಲರ ಜೊತೆ ಇರಲಿಲ್ಲ. ಅವರು ಹೇಗಿರ್ತಾರೆ ಅನ್ನೋದು ಮೇಲೂ ಕೂಡ ಡಿಪೆಂಡ್ ಆಗುತ್ತೆ ಅನಿಸುತ್ತೆ. ಗಿಲ್ಲಿಯವರು ಏನು ತಮಾಷೆ ಮಾಡ್ತಿದ್ರು ಅದು ಮೇ ಬಿ ಅವ್ರಿಗೆ ಸಿಗೋ ಟ್ರಿಗರ್ ಆಗ್ತಿತ್ತು ಅನಿಸುತ್ತೆ, ಉರ್ಕೋತಿದ್ರು ಜಾಸ್ತಿ ಅಂತಲೇ ಹೇಳ್ಬೋದು. ಇನ್ನೊಂದು ಥರ ಹೇಳ್ಬೋದು ಅಂದರೆ, ಸೊ ಅದು ಇಷ್ಟ ಆಗ್ತಿರಲಿಲ್ಲ, ಅದಕ್ಕೆ ಹಂಗೆ ಆಡ್ತಾರೆ ಅನಿಸುತ್ತೆ. ನಿನ್ನೆ ಇವ್ರ ಜೊತೆ ಎಲ್ಲ ತುಂಬ ಚೆನ್ನಾಗಿದ್ರು, ಫನ್ ಆಗಿತ್ತು. ಅದು ಕೂಡ ಫುಲ್ ಸೆಗ್ಮೆಂಟ್ ಅದು ಓಕೆನಾ. ಆ್ಯಂಡ್ ಇದೆಲ್ಲ ಆಗುತ್ತೆ. ಇದೆಲ್ಲ ಆದಮೇಲೆ ವಾಕ್ ಮಾಡೋಂಥದ್ದು ಇದೆಲ್ಲ ಚೆನ್ನಾಗಿತ್ತು ಎಲ್ಲರ ಕಡೆಯಿಂದ, ಸೂಪರ್ ವಾಕ್ ಅಂತ ಅನಿಸ್ತು. ಇದಾದಮೇಲೆ ಗಿಲ್ಲಿ ಅವರ ಪರ್ಫಾರ್ಮೆನ್ಸ್ ಬರುತ್ತೆ. ಆ್ಯಕ್ಚುಲಿ ತುಂಬ ಟ್ಯಾಲೆಂಟ್ ಇರುವಂಥ ವ್ಯಕ್ತಿ ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ. ಮುಂಗಾರು ಮಳೆದಾಗ್ಬೋದು, KGF ಆಗ್ಬೋದು, ಸಗದಾಗಿ ಮಾಡ್ತಾರೆ. ಆ್ಯಂಡ್ ಕಾಮಿಡಿನ ಈ ಥರ ಮಾಡಿದ್ರೆ ಅಲ್ಲಿರುವಂಥ ಇವರು ಕೂಡ ಗೆಸ್ಟ್ಗಳು ಕೂಡ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದು ಕೂಡ ನೆನೆ ಗೊತ್ತಾಗುತ್ತೆ. ನೆನೆ ಕೂಡ ಕಾಮಿಡಿ ಮಾಡ್ತಾರೆ. ಆ್ಯಂಡ್ ಅಲ್ಲಿ ತಮಾಷೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಯಾರೋ ತುಂಬ ಜನ ಹೇಳ್ತಿದ್ರು ಗಿಲ್ಲಿಗೆ ತಮಾಷೆ ಮಾಡೋಕ್ಕೆ ಬರಲ್ಲ, ಅವ್ನಿಗೆ ಈ ಥರ ಪರ್ಸನಲ್ ಮಾಡೋಕ್ಕೆ ಬರುತ್ತೆ ಹಾಗೆ ಏನೋ ರೀತಿ. ನನಗೆ ಗೊತ್ತಾಯಿತು ಅಂತ ಅನ್ಕೋತೀನಿ. ಅವತ್ತು ರೋಸ್ಟ್ದೇನಿದೆ, ರೋಸ್ಟ್ ಮಾಡಬೇಕು ಅಂತ ನಿಂತು, ಹಾಗಾಗಿ ಅದು ಮಾಡಿದ್ರು. ಬಟ್ ಅಲ್ಲಿ ಗಿಲ್ಲಿಯವ್ರದ್ದು ಮಾತ್ರ ತಪ್ಪಿಲ್ಲ, ಬೇರೆಯವ್ರು ಕೂಡ ಹೆಲ್ಪ್ ಮಾಡಿರೋದಕ್ಕೆ. ಬಟ್ ಯಾರೋ ಒಪ್ಕೊಳ್ಳೋಕೆ ರೆಡಿ ಇರಲಿಲ್ಲ. ಆ್ಯಂಡ್ ಗಿಲ್ಲಿ ಒಬ್ಬರದೇ ತಪ್ಪನ್ನೋ ರೀತಿ ಆಯಿತು.
ಏನು ಮಾಡೋಕ್ಕಾಗಲ್ಲ ಓಕೆನಾ. ಅದನ್ನು ಬಿಟ್ಟರೆ ನಿನ್ನೆ ಮಾತ್ರ KGF ಮತ್ತು ಮುಂಗಾರು ಮಳೆ ಸಖತ್ತಾಗಿತ್ತು. ಇದೆಲ್ಲ ಆಗುತ್ತೆ. ಇದಾದಮೇಲೆ ಅಪ್ಪ ಮಗಳು ಸೀರಿಯಸ್ಲಿ ಖುಷಿ ಆಯ್ತು ಗುರು ಅವರಿಬ್ಬರನ್ನು ನೋಡಿ. ಆ್ಯಂಡ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ರಕ್ಷಿತಾ ಆಗ್ಬೋದು ಮತ್ತು ರಘುವಣ ಆಗ್ಬೋದು ಸಖತ್ತಾಗಿ ಮಾಡ್ತಾರೆ ಅದನ್ನು. ಇದಾದಮೇಲೆ ತಿರ್ಗಾ ಸ್ಪಂದನ, ಅಶ್ವಿನಿ ಗೌಡವರು ಮತ್ತು ಜಾನ್ವಿ ಇವ್ರದ್ದು ಕೂಡ ಮಾತುಕತೆ ಒಂಥರ ಗಾಸಿಪ್ ಥರ ಸಖತ್ತಾಗಿತ್ತು. ಆ್ಯಕ್ಚುಲಿ ಇಂಡೈರೆಕ್ಟಾಗಿ ರೋಸ್ಟ್ ಮಾಡ್ರು ಅಂತಲೇ ಹೇಳ್ಬೋದು. ಬಟ್ ನೋಡಿ ಯಾವತ್ತು ಗಿಲ್ಲಿ ಮಾಡಿದಾಗ ಗಿಲ್ಲಿ ಏನು ಹೇಳಿದ್ನೋ ಅದನ್ನು ಕೂಡ ಇಲ್ಲಿ ಸ್ವಲ್ಪ ಇನ್ಕ್ಲೂಡ್ ಮಾಡಿದ್ದಾರೆ ಓಕೆನಾ. ಆದರೆ ಇಲ್ಲಿ ಅದು ತಪ್ಪಾಗಿ ಕಾಣಿಸ್ತಿಲ್ಲ. ಅಂದರೆ ಇಲ್ಲಿ ಇವ್ರು ನೋಡುವಂಥ ರೀತಿಗಳು ಕೂಡ ಮೇ ಬಿ ಗಿಲ್ಲಿ ಏನೇ ಮಾಡ್ರೂ ಕೂಡ ಇವ್ರಿಗೆ ಇರಿಟೇಟ್ ಆಗೋ ರೀತಿ ಅನ್ಕೋತಿದ್ರು, ಅದಕ್ಕೆ ಅಷ್ಟೊಂದು ಆಗ್ತಿದ್ದಂಥದ್ದು. ಸೊ ಅಲ್ಲಿ ಗಿಲ್ಲಿದೆ ಮೇನ್ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಇವ್ರು ಯಾವ ರೀತಿ ಅಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇರಲಿಲ್ಲ ಅನ್ನೋದು ಕೂಡ ಗೊತ್ತಾಗ್ತದೆ ಅಲ್ಲಿ. ಸೊ ಇದು ಕ್ಲಿಯರಾಗಿ ಗೊತ್ತಾಗ್ತದೆ ನೆನೆ. ಇದೆಲ್ಲ ಆಗುತ್ತೆ. ಇದೆಲ್ಲ ಆದಮೇಲೆ ಪಾಯಿಂಟ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡುವಂಥದ್ದು ಕೂಡ ಬರುತ್ತೆ. ಈ ಪಾಯಿಂಟ್ ಡಿಸ್ಟ್ರಿಬ್ಯೂಟ್ ಮಾಡಬೇಕಾದ್ರೆ ಎಲ್ಲೋ ನನಗನ್ಸಿದ್ದೇನೆಂದರೆ ಅಭಿಯವರು ಲೈಕ್ ಅವ್ರು ಏನು ನೋಡಿದಾರೆ ಅದಕ್ಕೆ ತಕ್ಕಂತೆ ಕೊಟ್ಕೊಂಡ್ರು. ಜೊತೆಗೆ ಅವ್ರ ಗ್ರೂಪ್ ಅಂತ ಬಂದಾಗ ಅವ್ರ ಜೊತೆ ಯಾರು ಚೆನ್ನಾಗಿದ್ದಾರೆ ಅದನ್ನು ಕೂಡ ಕನ್ಸಿಡರ್ ಮಾಡು ಅಂತ ಅನಿಸುತ್ತೆ. ಅವ್ರು ಮೇ ಬಿ ಫೇರಾಗಿ ಕೊಟ್ಟಿದ್ರು ಕೂಡ ಅವ್ರ ಪರ್ಸ್ಪೆಕ್ಟಿವಲ್ಲಿ. ಬಟ್ ನೋಡೋರ್ಗೆ ಬಂತು ನನಗಂತೂ ಪರಿಸ್ಥಿತಿ ಅನಿಸಿದ್ದಂದರೆ ಎಷ್ಟೋ ಕಡೆ ಕರೆಕ್ಟಾಗಿ ಡಿಸ್ಟ್ರಿಬ್ಯೂಟ್ ಮಾಡಲಿಲ್ಲ. ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಅವ್ರು ಏನು ನೋಡಿದ್ದಾರೆ ಅದನ್ನು ಮಾತ್ರ ಮಾತಾಡಿದ್ರು. ಆ್ಯಂಡ್ ಏನು ಗೊತ್ತಾ, ತಪ್ಪಲ್ಲ, ಅವ್ರು ಕೊಟ್ಟಿದ್ದು ತಪ್ಪು ಅಂತ ಹೇಳಲ್ಲ. ಯಾರೋ ಒಬ್ರು ಕಾಣಿಸ್ಕೊಂಡಿದ್ದಾರೆ, ಅವ್ರು ಕೊಟ್ಟಿರೋದು ಓಕೆ. ಬಟ್ ಎಲ್ಲೋ ಒಂದು ಕಡೆ ಅವ್ರ ಜೊತೆ ಕ್ಲೋಸ್ ಇರೋರಿಗೆ ಒಂಥರ ಪಾಯಿಂಟ್ಗಳು ಇಟ್ಕೊಂಡು ಕೊಟ್ಟಿದ್ದಂಥದ್ದು, ಜೊತೆಗೆ ಬೇರೆಯವರು ಎಫರ್ಟೇ ಹಾಕಿಲ್ಲ ಅನ್ನೋ ರೀತಿ ಮಾತಾಡಿದಂಥದ್ದು ಅವೆಲ್ಲ ನೋಡಿದಾಗ ಬೇಜಾರಾಯಿತು. ಬಟ್ ಖಂಡಿತವಾಗ್ಲೂ ಅಭಿಯವ್ರ ಕಡೆಯಿಂದ ನನ್ನ ಪ್ರಕಾರ ಈ ವಾರ ತುಂಬ ತಪ್ಪುಗಳಾಗಿದೆ. ಸುದೀಪಣ ಕ್ಲಾಸ್ ತಗೋತಾರೆ ಕತೆಯಿಂದ ಕಾದು ನೋಡೋಣ. ಇದಾದಮೇಲೆ ಕಾವ್ಯರು ಕೂಡ ಹೋಗ್ಬಿಟ್ಟು ಡಿಸ್ಕಷನ್ ಮಾಡ್ತಾರೆ. ಬಟ್ ಅಭಿಯವ್ರ ಮಾತುಗಳನ್ನ ಕೇಳ್ತಿದ್ರೆ ಅದೇ ಹೇಳಿದ್ನಲ್ಲ, ಅವ್ರು ನೋಡಿದ ಮಾತ್ರ ಎಲ್ಲ ಕೆಲಸ ನೋಡಿದ್ರೆ ಮಾತ್ರ ಅದು ಕೆಲಸ ಮಾಡ್ತಾರೆ ಅನ್ನೋ ರೀತಿ ಫೀಡ್ಬ್ಯಾಕ್ ತೊಗೋಬೋದಾಗಿತ್ತು. ಅಲ್ಲಿ ಎಷ್ಟೋ ಜನ ಇದ್ರಲ್ವ, ಟೀಮ್ ಮೆಂಬರ್ಸ್ ಇರ್ತಾರಲ್ವ, ಇವ್ರು ಯಾರು ಹಿಂಗೆ ಮಾಡ್ತಾಯಿದ್ದಾರೆ ಏನು ಕತೆ ಬೇಕು ಅಂದರೆ ಓಕೆನಾ. ಬಟ್ ಅದನ್ನೆಲ್ಲ ಮಾಡ್ದಂತೆ ಸುಮ್ಮನೆ ಬ್ಲೈಂಡಾಗಿ ಅವ್ರಿಗೆ ಯಾರು ಬೇಕು ಅವ್ರಿಗೆ ಕೊಟ್ಟಂಗಿತ್ತು. ಇರಲಿ, ಆಮೇಲೆ ಅವರು ಕೂಡ ಜಾಸ್ತಿ ಪಾಯಿಂಟ್ ಮಡಿಕೋತಾರೆ. ಬಟ್ ಏನಪ್ಪ ಅಂದರೆ ಏನು ನಾವು ಅರ್ಥ ಮಾಡ್ಕೋಬೇಕಾದೇನೆಂದರೆ ಸ್ಟಾಫ್ ಮತ್ತು ಮ್ಯಾನೇಜರ್ ಅಂತ ಬಂದಾಗ ಮ್ಯಾನೇಜರ್ಗೆ ಸ್ಯಾಲ್ರಿ ಜಾಸ್ತಿ ಇರುತ್ತಲ್ಲ, ಆ ಥರನೂ ತೊಗೋಬೋದು. ಬಟ್ ಅದೇ ಒಂದು ಏನಂತಾರೆ ಲೀಡರಾಗಿ ಕಾಣಿಸ್ಕೊಳ್ಳಿಲ್ಲ ಅಷ್ಟೇ ಅಂತ ಅನಿಸುತ್ತೆ. ಇನ್ನೂ ಸ್ವಲ್ಪ ಡಿಸ್ಟ್ರಿಬ್ಯೂಟ್ ಮಾಡಿ ಚೆನ್ನಾಗಿರ್ತಿತ್ತು. ಆ್ಯಂಡ್ ಇಲ್ಲಿ ಒಂದಿಷ್ಟು ವಿಷಯಗಳನ್ನ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಅಲ್ಲಿ ಗೆಸ್ಟ್ಗಳು ಬಂದಿರಲ್ಲ, ಅವರು ಕೂಡ ಸ್ವಲ್ಪ ಬೇಜಾರಿತ್ತು. ಯಾಕಂದರೆ ಅವ್ರುಗಳೇ ಹೇಳಿದ ಮಾತುಗಳನ್ನ ನೋಡಿದ್ರೆ ಅವ್ರು ಚೆನ್ನಾಗಿ ಮಾಡಿ ಇವ್ರು ಕೊಡ್ಬೋದಾಗಿತ್ತು ಅಂತೆಲ್ಲ ಮಾತು ಬರುತ್ತೆ. ನನ್ನ ಪ್ರಕಾರ ಬಿಗ್ ಬಾಸ್ ಅವ್ರು ಇವ್ರಿಗೆ ಕೊಟ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತೇನೋ ಅಂತ ಅನಿಸುತ್ತೆ. ಯಾವುದೇ ಒಂದು ಫೇರಾಗಿ ತಗೊಳ್ದಂಗೆ ಏನು ಮಾಡೋಕ್ಕೆ ಹೋಗ್ತಿರ್ಲಿಲ್ಲ ಅವರು. ಪಕ್ಕ ಯಾರನ್ನ ಚೆನ್ನಾಗಿ ಆಡ್ತಾರೆ, ಚೆನ್ನಾಗಿ ಮಾಡ್ತಿದ್ದಾರೆ, ಅದನ್ನ ಕಟ್ಟ ಕೊಡೋರು ಅಂತ ಅನಿಸುತ್ತೆ. ಇಲ್ಲಿ ಅಭಿಯವರು ತಪ್ಪು ಮಾಡು ಅಂತ ಅನಿಸ್ತು. ಇದೆಲ್ಲ ಆಗುತ್ತೆ. ಇದೆಲ್ಲ ಆದಮೇಲೆ ಮಂಜಣ್ಣವ್ರಿಗೋಸ್ಕರ ಒಂದಿಷ್ಟು ಇದೆಲ್ಲ ರೆಡಿ ಮಾಡಿ ಫೋಟೋಸ್ ಎಲ್ಲ ಹಾಕಿ ಮಂಜಣ್ಣವ್ರು ಕೂಡ ಒಂದು ಅವ್ರ ಪ್ರೀತಿ ಬಗ್ಗೆ ಎಲ್ಲ ಕೂಡ ಮಾತಾಡ್ತಾರೆ. ತುಂಬ ಚೆನ್ನಾಗಿತ್ತು. ಒಳ್ಳೇದಾಗಲಿ, ಖುಷಿಯಾಗಿರಲಿ, ಅವರು ದೇವ್ರು ಒಳ್ಳೇದು ಮಾಡಲಿ ಓಕೆನಾ ಆ ಜೋಡಿಗೆ. ಇದೆಲ್ಲ ಆಗುತ್ತೆ. ಎಲ್ಲ ಆದಮೇಲೆ ಗಿಲ್ಲಿ ಮತ್ತು ಮಂಜಣ್ಣನ ಒಂದಿಷ್ಟು ವಿಷಯ ಆಗುತ್ತೆ ನೈಟದು. ಅದನ್ನ ಆಲ್ರೆಡಿ ಪ್ರೊಮೋ ರಿವ್ಯೂ ಮಾಡಿದ್ದೀನಿ. ಬಟ್ ನನಗನ್ಸಿದ್ದಂತೂ ಇವಾಗಲೂ ಕೂಡ ಹೇಳುವಂಥದ್ದು ಇಷ್ಟೇ, ಗಿಲ್ಲಿನೇ ರೈಟು ಅಲ್ಲಿ. ಯಾಕಂದರೆ ಇವ್ರಿಗೆ ಅಷ್ಟೆಲ್ಲ ಅಧಿಕಾರಗಳಿಲ್ಲ, ಇದನ್ನೇ ಮಾಡಬೇಕು ಅದನ್ನು ಮಾಡಬೇಕು ಅಂತ. ಜೊತೆಗೆ ಅದನ್ನೆಲ್ಲ ಮಾಡಿಸಿದಾಗ ಅಭಿಯವ್ರು ಏನು ಮಾಡ್ತಿರೋ ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ. ನನ್ನ ಪ್ರಕಾರ ಈ ವಾರದ ಕಳಪೆ ಅಭಿ. ಯಾಕಂದರೆ ಅವರು ಇಲ್ಲಿ ಮೇನಾಗಿ ಎರಡು ಕಡೆಯೂ ಕೂಡ ಒಂದು ಬ್ರಿಡ್ಜ್ ಆಗಿರಬೇಕಾಗಿತ್ತು ಓಕೆನಾ. ಬಟ್ ಅದನ್ನು ಮಾಡಿದಂತೆ ಏನೇನೋ ಎಡ್ವರ್ಟ್ ಮಾಡಿದ್ರು. ಆ್ಯಂಡ್ ಅವರೆಲ್ಲ ಹೇಳಿದ್ದೆಲ್ಲ ಮಾಡಿಸ್ತಾ ಹೋದರು. ಆ್ಯಂಡ್ ಜೊತೆಗೆ ಮೇನಾಗಿ ಗಿಲ್ಲಿ ಒಂದು ಪಾಯಿಂಟ್ ಹೇಳ್ತಾರೆ ನೋಡಿ, ಈಗ ನನಗೆ ಏನು ಕೆಲಸ, ಒಬ್ಬ ವೇಟರ್ ಕೆಲಸಗಳು ಮಾತ್ರ ಮಾಡಬೇಕು, ಅದನ್ನು ಬಿಟ್ಟು ಬೇರೆ ಕೆಲಸ ಮಾಡೋಂಗಿಲ್ಲ. ಬಟ್ ಅದನ್ನು ಇವರು ಅಭಿ ನಿಂತ್ಕೋಬೇಕಾದ್ರೆ ಸ್ಟ್ಯಾಂಡ್ ತೊಗೋಬೇಕಿತ್ತು, ಅದನ್ನು ಮಾಡಲಿಲ್ಲ. ಏನೂ ಮಾಡೋಕ್ಕಾಗಲ್ಲ. ಬಟ್ ಏನಾದರೂ ಪ್ರೋಮಲ್ಲಿ ಇದ್ದಂಗೆ ಎಪಿಸೋಡ್ ಏನಿರಲಿಲ್ಲ, ನಾರ್ಮಲಾಗಿತ್ತು ಅಂತ ಅನ್ಕೋಬೋದು. ಇದಾದಮೇಲೆ ಮಾರ್ನಿಂಗ್ ಆಗುತ್ತೆ. ಡ್ಯಾನ್ಸು ಸಕ್ಕತ್ತಾಗಿತ್ತು. ಇದೆಲ್ಲ ಆದಮೇಲೆ ಗಿಲ್ಲಿ ಅವ್ರಿಗೆ ಸಾರಿ ಕೇಳಬೇಕು ಅಂದ್ಬಿಟ್ಟು ಮಂಚಣ್ಣ ಇದು ಮಾಡ್ತಾರೆ. ಅಶ್ವಿನಿ ಗೌಡರು ಕೂಡ ಕರ್ಕೊಂಡು ಎಲ್ಲರ ಹತ್ರ ಸಾರಿ ಕೇಳಿಸ್ತಾರೆ. ಆ್ಯಂಡ್ ಇಲ್ಲಿ ಸ್ಪಂದನ ಜೊತೆ ಕೂಡ ಒಂದಿಷ್ಟು ವಿಷಯಗಳಾಗ್ತಿರುತ್ತೆ ಮಂಜಣ್ಣವ್ರದ್ದು. ಇದೆಲ್ಲ ಆಗುತ್ತೆ. ಇದೆಲ್ಲ ಆದಮೇಲೆ ಕರ್ಕೊಬಂದು ಮಂಜಣ್ಣ ಕೂಡ ಸಾರಿ ಕೇಳ್ತಾರೆ. ಇದಾದಮೇಲೆ ಆಗೋಂಥದ್ದು ಏನಪ್ಪ ಅಂದರೆ, ನೆನ್ನೆ ವೀಡಿಯೋ ಮಾಡಿದ್ದೆ ನಾನು, ಇದು ಟ್ರಿಮ್ ಮಾಡಿಸ್ತಾರೆ ಗೊತ್ತಾ. ಸೊ ಅದೆಲ್ಲ ತಪ್ಪು. ಅಕಸ್ಮಾತು ಅವರೇ ಕೇಳಿ ಮಾಡಿಸ್ಕೊಂಡ್ರೆ ಪ್ರಾಬ್ಲಮ್ ಇಲ್ಲ. ಬಟ್ ಇವರೇ ಹೋಗಿ ಮಾಡಿದ್ರು ಕೂಡ ತಪ್ಪು ಅಂತ ಹೇಳಿದ್ದೆ. ನೆನ್ನೆ ಗಿಲ್ಲಿ ಹೋಗಿ ಏನು ಮಾಡಲ್ಲ, ಮಾಡಿ ಅಂತ ಹೇಳಲ್ಲ, ಇವರೇ ಮಾಡೋಂಥದ್ದು. ಬಟ್ ನನಗೆ ಇಲ್ಲಿ ಇಷ್ಟ ಆಗೋದೇನಪ್ಪ ಅಂದರೆ ಗಿಲ್ಲಿಯವರ ಸ್ಪೋರ್ಟಿವ್ನೆಸ್ಸು. ಆ ವ್ಯಕ್ತಿ ಇಲ್ಲಿವರೆಗೂ ಯಾರು ಏನೇ ಮಾಡಿದ್ರು ಕೂಡ ಅದನ್ನು ಅಕ್ಸೆಪ್ಟ್ ಮಾಡಿಬಿಟ್ಟು ಹಂಗೆ ಹೋಗ್ತಾರೆ. ಕಾಲು ಎಳೆಯೋಕ್ಕೂ ರೆಡಿ, ಕಾಲು ಎಳ್ಸ್ಕೊಳ್ಳೋಕ್ಕೂ ರೆಡಿ. ಜೊತೆಗೆ ಎಲ್ಲ ವಿಷಯಗಳನ್ನು ಕೂಡ ಸ್ಪೋರ್ಟಿವಾಗಿ ತೊಗೊಳೋದಿದೆಯಲ್ಲ, ಸೂಪರ್ ಅಂತ ಅನ್ಸುತ್ತೆ. ಇದೇ ರೀತಿ ಗಿಲ್ಲಿ ರೀತಿಯಲ್ಲಿ ಇರೋಂಥವ್ರೆಲ್ಲ ಸ್ಪೋರ್ಟಿವಾಗಿ ತೊಗೊಬಿಟ್ರೆ ಐ ಥಿಂಕ್ ಗಿಲ್ಲಿ ಬಗ್ಗೆ ಒಬ್ಬರು ಕೂಡ ನೆಗೆಟಿವ್ ಮಾತಾಡೋಕ್ಕಾಗಲ್ಲ. ಬಟ್ ಅವರು ಕಾಲು ಎಳೆಯೋಕ್ಕೆ ರೆಡಿ ಇದ್ದಾರೆ, ಕಾಲು ಎಳ್ಸ್ಕೊಳ್ಳೋಕೆ ರೆಡಿ ಇಲ್ಲ. ಅವ್ರು ಬೇಕಾದ್ರೆ ತಪ್ಪು ಮಾಡ್ತಾರೆ, ಈಗ ಬೈತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ, ಅವ್ರೇನೋ ರಿಟರ್ನ್ ಮಾಡಿಬಿಟ್ರೆ ತಡ್ಕೊಳಕ್ಕಾಗಲ್ಲ ಇವ್ರುಗಳಿಗೆ. ಬಟ್ ಗಿಲ್ಲಿ ಆ ಥರ ಇಲ್ಲ. ಐ ಥಿಂಕ್ ಇದೇ ವಿಷಯಕ್ಕೆ ಗಿಲ್ಲಿಯವ್ರು ಇಷ್ಟ ಆಗುವಂಥ ಅನಿಸುತ್ತೆ. ಇನ್ನು ಒಬ್ಸರ್ವ್ ಮಾಡಿ, ಬೇರೆಯವ್ರು ತಪ್ಪು ಮಾಡ್ತಾರೆ ಅಂದಾಗ ಮುಖಕ್ಕೆ ಕೊಡ್ದಂಗೆ ಎಲ್ಲನೂ ಹೇಳ್ತಾರೆ. ಐ ಥಿಂಕ್ ಇದೇ ವಿಷಯಗಳಿಗೆ ತುಂಬ ಜನಕ್ಕೆ ಗಿಲ್ಲಿ ಕಂಡ್ರೆ ಇಷ್ಟ ಆಗ್ತಿರೋದು. ಅವರಲ್ಲಿರುವಂಥ ಒಂದು ಸ್ಪೋರ್ಟಿವ್ನೆಸ್ಸು, ಅಕ್ಸೆಪ್ಟ್ನೆಸ್ ಇದೆಯಲ್ಲ ಅದಕ್ಕೆ. ಬಟ್ ಆದರೂ ಕೂಡ ಮೆಚ್ಚಲೇಬೇಕು ಇವರು. ಯಾಕಂದರೆ ಎಷ್ಟೋ ಜನಕ್ಕೆ ಗಡ್ಡ ಮೀಸೆ ಅನ್ನೋಂಥದ್ದೆಲ್ಲ ಏನಿದೆ ಆ್ಯಂಡ್ ಹೇರ್ ಆಗ್ಬೋದು ಎಲ್ಲವೂ ಕೂಡ ತುಂಬ ಮ್ಯಾಟ್ರ್ ಆಗುತ್ತೆ, ಆ ಲುಕ್ಕು ಮತ್ತು ಇದಕ್ಕೆಲ್ಲ. ಬಟ್ ಅದಕ್ಕೇ ಇದೆಲ್ಲ ಮಾಡಿ ಏನೇನೋ ಮಾಡ್ತಾಯಿದ್ರು ಕೂಡ ಸ್ಟಿಲ್ ಆ ವ್ಯಕ್ತಿ ಯಾವುದೇ ರೀತಿಯ ಡ್ರಾಮಾಗಳನ್ನ ಮಾಡ್ದಂತೆ, ಓವರ್ ಸೀನ್ ಕ್ರಿಯೇಟ್ ಮಾಡ್ದಂತೆ ಬೆಟರಾಗಿ ಹೋಗ್ತಾ ಇದ್ದಾರೆ, ಎಲ್ಲನೂ ಅಕ್ಸೆಪ್ಟ್ ಮಾಡ್ತಾರೆ. ಜೊತೆಗೆ ಅವ್ರ ಸ್ಕ್ರೀನ್ ಸ್ಪೇಸ್ನ ತೊಗೋಬೇಕು, ಕಾಣಿಸ್ಕೋಬೇಕು, ಹೈಲೈಟ್ ಆಗಬೇಕು ಅನ್ನೋದಾಗಿ ಇದೇ ವಿಷಯಗಳು ಇಟ್ಕೊಂಡೆ ಬೇರೆ ಥರ ಮಾಡ್ಬೋಯಿತು. ಅದನ್ನು ಮಾಡ್ತಾ ಇಲ್ಲ ಅಂದಾಗ ಆ ವ್ಯಕ್ತಿಲಿರುವಂಥ ಒಳ್ಳೆತನ ಕೂಡ ಕಾಣಿಸುತ್ತೆ, ಸೂಪರ್ ಅಂತ ಅನಿಸುತ್ತೆ. ಸೊ ಇದಾದಮೇಲೆ ರಾಜ ವರ್ಮ ಸಖತ್ತಾಗಿತ್ತು ಡೈಲಾಗ್ ಅಂತಲೇ ಹೇಳ್ಬೋದು.
ಆ್ಯಕ್ಚುಲಿ ಅದು ಹೆಂಗೆ ಇವ್ರಿಗೆ ಪಟ್ ಅಂತ ಹೊಡೆಯುತ್ತೆ ಅಂತ ನಂಗೆ ಗೊತ್ತಿಲ್ಲ. ಆ ವಾಯ್ಸ್ ಮಿಮಿಕ್ರಿ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ, ಸೂಪರ್ ಅಂತಲೇ ಹೇಳ್ಬೋದು. ಹಿಂಗೆ ಮಾಡಲಿ ಇವರು ಎಂಟರ್ಟೈನ್ಮೆಂಟ್ ಕೊಡಲಿ. ಆ್ಯಂಡ್ ಇದಾದಮೇಲೆ ಮೋಕ್ಷಿದವ್ರಿಗೂ ಕೂಡ ಒಂದಿಷ್ಟು ರೇಗಿಸ್ತಾ ಅವ್ರು ಇಲ್ಲೇ ಉಳ್ಕೊಳ್ಳಿ ಅನ್ನೋ ರೀತಿ ಕಾಲ್ ಮಾತಾಡ್ಕೊಂಡು ಫ್ಯಾಮಿಲಿಯವ್ರ ಕಡೆಯಿಂದ ಕಾಲ್ ಅಂತ ಹೇಳಿ ಚೆನ್ನಾಗಿ ಮಾಡ್ತಾಯಿದ್ರು. ಬಟ್ ಅಬಿಯರ್ ಬಂದು ಅದನ್ನು ಹಾಳು ಮಾಡ್ತಾರೆ. ಅದು ಹಾಳು ಮಾಡೋ ಅವಶ್ಯಕತೆ ಇಲ್ಲ ಅಂತ ಅನಿಸ್ತು, ಯಾಕಂದರೆ ಅದು ಫನ್ ವೇಲಿ ಹೋಗ್ತಾಯಿತ್ತು. ಓಕೆನಾ, ಆ ಥರದ ವಿಷಯಗಳು ಆಗಬೇಕು ಆ್ಯಕ್ಚುಲಿ, ಅದನ್ನು ಹಾಕಿ ಅಬಿಯವ್ರು ಬಿಡಲ್ಲ. ಬಟ್ ಅಬಿಯವರೇ ಬೇರೆ ಥರ ಗೇಮ್ನ ನೋಡ್ತಾ ಇದ್ದಾರೆ ಅಂತ ಅನ್ಸುತ್ತೆ, ಹಾಗಾಗಿ ಇದೊಂದು ಪ್ರಾಬ್ಲಮ್ ಆಗ್ತದೆ. ಇದಾದಮೇಲೆ ಗಿಲ್ಲಿ ಅವ್ರಿಗೆ ಹುಡುಗಿ ಥರ ಇದೆಲ್ಲ ಮಾಡಿ ಡ್ರೆಸ್ ಎಲ್ಲ ಮಾಡಿ ಮೇಕಪ್ ಇದೆಲ್ಲ ಮಾಡ್ತಾರೆ. ಆ್ಯಂಡ್ ಅಶ್ವಿನಿ ಅವರು ಮತ್ತು ಇವರು ಸ್ಪಂದನ ಕಾವ್ಯ ಚೆನ್ನಾಗಿ ಮಾಡ್ತಾಯಿದ್ರು. ಆ್ಯಂಡ್ ಇಲ್ಲಿ ಇವರು ರಘುವಣ ಕೂಡ ಬಂದು ವಿಚಾರಿಸ್ಕೋತಾರೆ, ಅಂದರೆ ಇದು ಬೇಡ, ಇಷ್ಟ ಇದ್ದರೆ ಮಾಡು, ಇಲ್ಲ ಬೇಡ ಅನ್ನೋ ರೀತಿ, ಅಂದರೆ ಒಪ್ಪಿಗೆ ಇದೆ ಅನ್ನೋ ರೀತಿ. ಬಟ್ ಇಲ್ಲಿ ಗಿಲ್ಲಿ ಅವರು ಅದೆಲ್ಲನೂ ಕೂಡ ಅಕ್ಸೆಪ್ಟ್ ಮಾಡ್ಕೊಂಡು ಮಾಡ್ತಿರೋ ರೀತಿಯೂ ಚೆನ್ನಾಗಿದೆ. ಜೊತೆಗೆ ರಘುವಣ ಬಂದು ಕೇಳಿದಂಥ ರೀತಿ ಕೂಡ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿ ಒಂದೇನಪ್ಪ ಅಂದರೆ ಒಂದು ಎಫರ್ಟ್ ಇತ್ತು, ಸೂಪರ್ ಅಂತ ಅನ್ನಿಸ್ತು. ಆ್ಯಂಡ್ ಸ್ಪಂದನವ್ರಿಗೂ ಕೂಡ ಹುಡುಗನ ಥರ ಇವ್ರಿಗೆ ಹುಡುಗಿ ಥರ ಮಾಡ್ತಾರೆ, ಫೋಟೋಶೂಟ್ ಎಲ್ಲ ಮಾಡೋದಕ್ಕೋಸ್ಕರ, ಒಂದು ಎಂಟರ್ಟೈನ್ಮೆಂಟ್ ಮಾಡೋಕ್ಕೋಸ್ಕರ ಮಾಡಿರೋದು. ಬಟ್ ಇದೆಲ್ಲ ಆಗ್ತಿರ್ಬೇಕಾದ್ರೆ ಧನುಷರು ಒಂದಿಷ್ಟು ಕಮೆಂಟ್ಗಳನ್ನ ಪಾಸ್ ಮಾಡ್ತಿರ್ತಾರೆ ಅಲ್ಲಿ ಕೂತ್ಕೊಂಡು, ಅದೆಲ್ಲ ಚೆನ್ನಾಗಿರಲಿಲ್ಲ. ಐ ಥಿಂಕ್ ಧನು ಅವರು ಏನಾರು ಹೇಳಬೇಕು ಅನ್ಸলে ಡೈರೆಕ್ಟ್ ಹೇಳಬೇಕಾಗುತ್ತೆ, ಅಥವಾ ಇಷ್ಟ ಆಗ್ತಿಲ್ಲ ಅಂದರೆ ಅದನ್ನು ಮುಖಕ್ಕೆ ಕೊಡ್ದಂಗೆ ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ. ಪರವಾಗಿಲ್ಲ, ಅವ್ರು ಮಾಡ್ತಿರೋದು ನಿಮ್ಮ ಮನಸ್ಸಿಂದ ಹೇಳೋದು ನಿಮ್ಮ ರೈಟ್ಸ್ ಇದೆ. ಬಟ್ ನೀವು ಕೂತ್ಕೊಂಡು ಎಲ್ಲ ಕಮೆಂಟ್ ಹಾಕಿ ತಿರ್ಗಿ ನಾರ್ಮಲಾಗಿ ಬಿಟ್ಟರೆ ಮುಂದೆ ಚೆನ್ನಾಗಿರಲ್ಲ. ಮತ್ತು ಒಂದು ನಾಮಿನೇಷನ್ ಅಂತ ಬಂದಾಗ ನೀವು ಅವ್ರ ಹೆಸರು ತಗೊಳ್ಳಲ್ಲ, ಬಟ್ ಅವ್ರ ಬಗ್ಗೆ ತುಂಬ ಕಂಪ್ಲೇಂಟ್ ಮಾಡ್ತಿದ್ದೆ, ಬೇರೆಯವ್ರ ಬಗ್ಗೆ ಬೇರೆಯವ್ರ ಹತ್ರ ಹೋಗಿ ಮಾತಾಡ್ತಾ ಇರ್ತೀರಾ. ಯಾಕೆ ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ. ಆ ವ್ಯಕ್ತಿ 100% ಪರ್ಫೆಕ್ಟು, ಏನೂ ತಪ್ಪೇ ಮಾಡಲ್ಲ ಅಂತೇನಿಲ್ಲ, ಆದರೆ ಆ ವ್ಯಕ್ತಿಲಿ ಇವ್ರು ಮಾಡ್ಸೋಂಥ ಕೆಲಸಗಳಿಲ್ಲ. ಆ್ಯಂಡ್ ಧನುಷ್ ಅವ್ರು ಕೂಡ ಅರ್ಥ ಮಾಡ್ಕೋಬೇಕಾದ್ರೆ, ಇಷ್ಟು ದಿನ ನಾನು ಎಲ್ಲ ಪ್ರಾಕ್ಟಿಕಲಿ ಪ್ರಾಕ್ಟಿಕಲ್ ಇದ್ದೀನಿ, ನಾನು ಹಿಂದೆ ಏನಾದ್ರು ಮಾತಾಡ್ಬಿಟ್ಟು ಮುಂದೆ ವ್ಯಕ್ತಿ ಚೆನ್ನಾಗಿದ್ದರೆ ಅದು ಸರಿ ಬರಲ್ಲ ಅಂತ ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ. ನೋಡೋಣ ಸೊ ಏನು ಮಾಡ್ತಾರೆ ಹೆಂಗೆ ಕತೆ ಅಂತ. ಬಟ್ ಆ ಫೋಟೋಶೂಟ್ ಇದೆಲ್ಲ ತುಂಬ ಚೆನ್ನಾಗಿತ್ತು. ಇದೆಲ್ಲ ಆಗುತ್ತೆ. ಇದೆಲ್ಲ ಆದಮೇಲೆ ಒಂದು ವಿಷಯ ತುಂಬ ಬೇಜಾರಾಗಿದ್ದೇನೆಂದರೆ ರಾಶಿಕಾ ವಿಷಯದಲ್ಲಿ. ಆ ಹುಡುಗಿಗೆ ಯಾಕೆಂದ ಗೊತ್ತಿಲ್ಲ, ಪ್ರತಿ ಸಲ ಅವ್ರದ್ದೇನೋ ಒಂದು ಕ್ಯಾಪ್ಟನ್ಸಿನ ಯಾವುದೋ ಒಂದು ಇದು ಬರಬೇಕು ಅಂದಾಗ ಬರೀ ಒಪಿನಿಯನ್ ಕೇಳೋದೇ ಬರುತ್ತೆ. ಅವ್ರಿಗೆ ಯಾರು ಕೂಡ ಇದು ಅವ್ರ ಫೇವರ್ ಆಗಿ ಅಥವಾ ಅವ್ರ ಸಪೋರ್ಟಾಗಿ ಹೋಗೋದೇ ಇಲ್ಲ, ಎಲ್ಲ ಎಗೇನೆಸ್ಟ್ ಆಗೋ ರೀತಿಯೇ ಹೋಗ್ತದೆ. ಸೀರಿಯಸ್ಲಿ ಆ ಹುಡುಗಿ ಕಷ್ಟಪಡೋದಕ್ಕೆ ಒಂದಿಷ್ಟು ಡಿಸರ್ವ್ ಇದ್ದಾರೆ. ಅದು ಯಾವಾಗ ರಿವಾರ್ಡ್ ಸಿಗುತ್ತೆ ಗೊತ್ತಿಲ್ಲ. ದೇವರೇ ಬೇಗ ಸ್ವಲ್ಪ ಆ ಹುಡುಗಿ ಕಡೆ ಸ್ವಲ್ಪ ಕರುಣೆ ತೋರಿಸು ಅಂತ ಹೇಳಬೇಕಷ್ಟೇ. ಯಾಕಂದರೆ ಬೇಜಾರಾಗುತ್ತೆ, ಇವರು ಸಿಕ್ಕಾಡೋ ಎಫರ್ಟ್ ಹಾಕ್ತಾರೆ, ಕಷ್ಟಪಡ್ತಾರೆ, ಗೇಮ್ಗಳು ತುಂಬ ಚೆನ್ನಾಗಿ ಆಡ್ತಾರೆ. ಆ ರಿವಾರ್ಡು ಅಂತ ಬಂದಾಗ ಇಲ್ಲಿ ಏನೇನೋ ಆಗ್ತಾಯಿದೆ. ಮತ್ತು ಪ್ರತಿ ಸಲ ಯಾರೋ ಒಬ್ಬರು ಸೆಲೆಕ್ಟ್ ಮಾಡೋ ರೀತಿಯೇ ಆಗುತ್ತೆ, ಅದರಲ್ಲಿ ಎಲ್ಲ ಅವರು ಎಗೇನೆಸ್ಟೇ ಹೋಗುತ್ತೆ ಎಲ್ಲವೂ ಕೂಡ. ಇಲ್ಲಿ ಅನ್ಫೇರ್ ಆಯಿತು ಅಂತ ಅನಿಸುತ್ತೆ. ಬಟ್ ಆದರೂ ಕೂಡ ಸ್ಪಂದನ ಈ ವಾರ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಅವ್ರ ಕಡೆಯಿಂದ ಎಫರ್ಟ್ ತುಂಬ ಚೆನ್ನಾಗಿತ್ತು, ಎರಡು ಕಡೆ ಕೂಡ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಹಾಗಾಗಿ ಅವ್ರು ಕೂಡ ಡಿಸರ್ವ್ ಇದ್ದರು. ಬಟ್ ಇವರು ಕೂಡ ಇರೋ ರೀತಿ ಯಾಕೆ ಮಾಡಲಿಲ್ಲ ಅಂದರೆ ಮೇ ಬಿ ಅದೇ 5 ಜನ ಗೆಸ್ಟ್ಗಳು ಮಾತ್ರ ಇದ್ದಾರಲ್ಲ, ಹಾಗಾಗಿ ಅಂತ ಅನಿಸುತ್ತೆ. ಇರಲಿ, ಏನು ಮಾಡೋಕ್ಕಾಗಲ್ಲ. 5 ಜನ ಮಾತ್ರ ಕ್ಯಾಪ್ಟನ್ಸಿ ಟಾಸ್ಕ್ ಸೆಲೆಕ್ಟ್ ಆಗ್ತಾರೆ, ಅದರಲ್ಲಿ ಸ್ಪಂದಗೂ ಕೂಡ ಸೆಲೆಕ್ಟ್ ಆಗ್ತಾರೆ. ಓಕೆನಾ, ಇದೆಲ್ಲ ಆಗುತ್ತೆ. ಇದೆಲ್ಲ ಆದಮೇಲೆ ಗಿಲ್ಲಿ ಬಗ್ಗೆ ಅಭಿ ಮತ್ತು ಧನುಷು ಇವರು ತ್ರಿವಿಕ್ರಮ್ ಜೊತೆ ಮಾತಾಡ್ತಿರ್ತಾರೆ. ಅಲ್ಲಿ ಒಂದು ವಿಷಯ ಏನಪ್ಪ ಅಂದರೆ, ಗಿಲ್ಲಿ ತುಂಬ ಇರಿಟೇಟ್ ಮಾಡಿದ್ದಾರೆ ಅಥವಾ ಕಷ್ಟ ಕೊಟ್ಟಿದ್ದಾರೆ, ಟಾರ್ಚರ್ ಕೊಟ್ಟಿದ್ದಾರೆ ಅನ್ನೋ ಸತ್ಯನೇ ಇವ್ರ ಪ್ರಕಾರ ಹೇಳೋಂಥದ್ದು ನೋಡಿದಾಗ ಇವ್ರಿಗಾಗಿರ್ಬೋದು. ಯಾಕಂದ್ರೆ ಇವತ್ತು ಗೆಸ್ಟ್ಗಳು ಬಂದಾಗಲೂ ಕೂಡ ಅದೇ ಮಾತಾಡ್ತಾರೆ. ಆ್ಯಂಡ್ ಬಿಗ್ ಬಾಸ್ ಮನೆ ಸ್ಪರ್ಧೆಗಳಾಗ್ಬೋದು, ಹೊರಗಡೆ ಗಿಲ್ಲಿಯವ್ರ ಬಗ್ಗೆ ಮಾತಾಡೋರು ಕೂಡ ಹೇಳುವಂಥದ್ದು, ಗಿಲ್ಲಿಗೆ ಮಾತಾಡೋಕ್ಕಾಗಲ್ಲ ಮತ್ತು ನಾನ್ ಸ್ಟಾಪ್ ಅಂತ. ಅವ್ರನ್ನ ಇಷ್ಟಪಟ್ಬಿಟ್ರೆ ಅದು ನಮ್ಗೆ ಎಂಟರ್ಟೈನ್ಮೆಂಟ್ ಆಗುತ್ತೆ, ಕಷ್ಟ ಆಯಿತು ಅಂದರೆ ಅದು ಟಾರ್ಚರ್ ಆಗುತ್ತೆ. ಆ ಥರ ಪರ್ಸ್ಪೆಕ್ಟಿವ್ ಕೂಡ ಥಿಂಕ್ ಮಾಡ್ಬೋದು. ಬಟ್ ಏನಪ್ಪ ಅಂದರೆ, ಇದೇ ಕನ್ನಡ ಇಟ್ಕೊಂಡು ನಾಮಿನೇಟ್ ಮಾಡಿಬಿಡಿ, ಅವ್ರ ಮುಂದೆ ಹೇಳಿ, ಅವ್ರ ಮುಂದೆ ಮಾತಾಡಿ. ಇಲ್ಲಿ ಕೂತ್ಕೊಂಡು ಹಿಂಗೆ ಮಾತಾಡ್ತಿರ್ಬೇಕಾರೆ ಅಥವಾ ಇಷ್ಟೆಲ್ಲ ಒಪಿನಿಯನ್ಗಳಾಗ್ತಿರ್ಬೇಕಾರೆ ಅದು ಬೇರೆ ಥರ ಕಾಣಿಸುತ್ತೆ ಅಂತ ಅನಿಸ್ತು. ನೋಡೋಣ ಸರಿ ಮಾಡ್ಕೋತಾರೆ ಹೆಂಗೆ ಕತೆ ಅಂತ. ಆ್ಯಂಡ್ ಇದೆಲ್ಲ ಆದಮೇಲೆ ತಿರ್ಗಾ ಇವರು ರಾಶಿಕಾ ಮತ್ತು ಸೂರಜ್ ಇಬ್ಬರು ಕೂಡ ಮಾತಾಡ್ತಿರ್ತಾರೆ. ಆ್ಯಂಡ್ ರಾಶಿಕಾ ಅವರು ಕೂಡ ತುಂಬ ಬೇಜಾರಾಗಿದ್ದರು, ಯಾಕಂದರೆ ಅಲ್ಲಿ ಜಾನ್ವಿಯರು ಹೇಳೋವಂಥ ಮಾತುಗಳಿಗೆ. ಆ್ಯಕ್ಚುಲಿ ಏನಪ್ಪ ಅಂದರೆ, ರಾಶಿಕಾ ಅವರು ಪಾಪ ತುಂಬ ಬೆಟರಾಗಿ ಹೋಗ್ತಿದ್ದಾರೆ ಅಂತಲೇ ಹೇಳ್ಬೋದು. ಹೋದ ವಾರನೂ ತುಂಬ ಚೆನ್ನಾಗಿ ಆಟ ಆಡಿದ್ರು, ಈ ವಾರನೂ ತುಂಬ ಚೆನ್ನಾಗಿ ಆಟ ಆಡ್ಕೊಂಡು ಹೋಗ್ತಿದ್ದಾರೆ. ಕ್ಯಾರೆಕ್ಟರ್ ವೈಸ್ ಕೂಡ ತುಂಬ ಇಂಪ್ರೂವ್ಮೆಂಟ್ ಇದೆ, ಒಂದು ಒಳ್ಳೆ ರೀತಿ ಹೋಗ್ತದೆ ಅವ್ರ ಗೇಮ್ ಪ್ಲೇ ಅಂತ ಹೇಳ್ಬೋದು. ಬಟ್ ಸ್ಟಿಲ್ ಏನೋ ಒಂದು ವಿಷಯ, ಏನೋ ಒಂದು ಆಗಿರೋದನ್ನ ಅದನ್ನೇ ಇಟ್ಕೊಂಡು ಅದಕ್ಕೆ ಇನ್ನೊಂದು ಥರ ಹೇಳಿ ಅದನ್ನು ಪಾಯಿಂಟ್ ಔಟ್ ಮಾಡಿ ಪದೇ ಇದು ಮಾಡಿದಾಗ ಹರ್ಟ್ ಆಗುತ್ತೆ, ಕಣ್ಣೀರು ಕೂಡ ಆಗ್ತಾರೆ. ಬಟ್ ಜನ ಸಪೋರ್ಟ್ ಮಾಡಿ ಗೈಸ್, ಅಷ್ಟೇ. ಆ್ಯಂಡ್ ಇದೆಲ್ಲ ಆಗುತ್ತೆ. ಇದೆಲ್ಲ ಆದಮೇಲೆ ಕ್ಯಾಪ್ಟನ್ಸಿ ಟಾಸ್ಕ್ ಕೂಡ ಸೆಲೆಕ್ಟ್ ಆಗಿರ್ತಾರೆ 5 ಜನ. ಆ್ಯಂಡ್ ಈ 5 ಜನದಲ್ಲಿ ಅಲ್ಲಿರುವಂಥ ಬಂದಿರ್ತಾರಲ್ಲ ಗೆಸ್ಟು, ಸೊ ಅವ್ರನ್ನ ಸೆಲೆಕ್ಟ್ ಕೇಳಬೇಕಾಗುತ್ತೆ. ಸೊ ಅವ್ರ ಪರವಾಗಿ ಆಡೋದಕ್ಕೆ, ಓಕೆನಾ. ಸೊ ಅಲ್ಲಿ ಇವ್ರಿಗೋಸ್ಕರ, ರಘುವಣ್ಣಗೋಸ್ಕರ ಇವರು ಮೋಕ್ಷಿತಾರ ಆಡ್ತಾರೆ. ಆ್ಯಂಡ್ ಅಭಿಗೋಸ್ಕರ ಇವ್ರು ಆಡುವಂಥದ್ದು ಚೈತ್ರಕ. ಅದಾದಮೇಲೆ ನಮ್ಮ ಇವರಿದ್ದಾರೆ ನೋಡಿ, ಸೂರಜ್, ಅವ್ರಿಗೋಸ್ಕರ ಮಂಚಣ್ಣ ಆಡ್ತಾರೆ. ಆ್ಯಂಡ್ ಧನುಷ್ಗೋಸ್ಕರ ತ್ರಿವಿಕ್ರಮ್ ಆಡ್ತಾರೆ. ಸ್ಪಂದಗೋಸ್ಕರ ರಜತ್ ಆಡ್ತಾರೆ. ಸೊ ಇಷ್ಟು ಆಗುತ್ತೆ. ಸೊ ಇದಾದಮೇಲೆ ಟಾಸ್ಕನ್ನು ತುಂಬ ಚೆನ್ನಾಗಿ ಆಟ ಆಡಿ ಗೆದ್ದಿದ್ದಂಥದ್ದು ಧನುಷರು. ಸ್ವಲ್ಪ ಕ್ಲೋಸ್ ಆಗಿ ಸೋತರು ಅಂತ ಅನಿಸ್ತು ಅಭಿಯವರು. ಅದು ಬಿಟ್ಟರೆ ರಘುವಣ್ಣ ಕೂಡ ತುಂಬ ಚೆನ್ನಾಗಿ ಆಟ ಆಡಿದ್ರು. ಅವರು ಫಸ್ಟ್ ಮಿಸ್ ಆಗೋಗುತ್ತೆ ಬ್ಯಾಲೆನ್ಸ್ ಇದರಲ್ಲಿ. ಕಷ್ಟ ಆಯಿತು, ಗೇಮ್ ಕೂಡ ಅಷ್ಟೊಂದು ಈಸಿ ಕೂಡ ಇರಲಿಲ್ಲ. ಬಟ್ ಪದೇ ಪ್ರೂವ್ ಮಾಡ್ತಿದ್ದಾರೆ ನಾನು ಟಾಸ್ಕಿಂಗ್ ಅಂತ. ಧನುಷರು ತುಂಬ ಚೆನ್ನಾಗಿ ಆಡ್ತಾರೆ ಟಾಸ್ಕ್ ಅಂತ ಬಂದಾಗ, ಸೂಪರ್ ಅಂತಲೇ ಹೇಳ್ಬೋದು. ಈ ಸೀಸನ್ ಇನ್ನೂ ಟಾಸ್ಕ್ಗಳು ಜಾಸ್ತಿ ಕೊಟ್ಟರೆ ಐ ಥಿಂಕ್ ಎಲ್ಲ ಗೇಮಲ್ಲೂ ಕೂಡ ಧನುಷರು ಗೆಲ್ಲುವಂಥ ಚಾನ್ಸ್ಗಳು ಜಾಸ್ತಿ ಇದೆ. ನೋಡೋಣ ಏನಾಗುತ್ತೆ ಇನ್ ಕತೆ ಅಂತ. ಆ್ಯಂಡ್ ಇವರು ತ್ರಿವಿಕ್ರಮ್ ಪ್ರಿವಿಯಸ್ ಸೀಸನಲ್ಲಿ ಟಾಸ್ಕ್ ಮಾಸ್ಟರ್ ಆಗಿರೋ, ಈ ಸೀಸನ್ನು ಧನುಷ್ ಟಾಸ್ಕ್ ಮಾಸ್ಟರ್ ಅಂತ ಹೇಳ್ಬೋದು. ಇಬ್ಬರು ಕೂಡ ಸಖತ್ತಾಗಿ
ಆಟ ಆಡಿ ಗೆದ್ದಿದ್ದಾರೆ ಆ್ಯಂಡ್ ಕ್ಯಾಪ್ಟನ್ ಕೂಡ ಆಗಿದ್ದಾರೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ಅಫಿಷಿಯಲಿ ಇವಾಗ ಗಿಲ್ಲಿ ಅವರು ವೈಸ್ ಕ್ಯಾಪ್ಟನ್ ಆಗಿದ್ದಾರೆ. ಸೂಪರ್ ಅಂತ ಅನಿಸುತ್ತೆ. ಕ್ಯಾಪ್ಟನ್ ಯಾರು ಬೇಕಾದ್ರೂ ಆಗ್ಬೋದು, ವೈಸ್ ಕ್ಯಾಪ್ಟನ್ ಮಾತ್ರ ಒಬ್ಬರೇ, ಅದು ಗಿಲ್ಲಿ. ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಆ್ಯಂಡ್ ಇದಿಷ್ಟು ರಿವ್ಯೂ ಆಗಿತ್ತು. ಬಟ್ ಎಪಿಸೋಡಲ್ಲಿ ಏನಂತ ವಿಷಯಗಳು ಇರಲಿಲ್ಲ ಗೈಸ್, ಅಷ್ಟೇ. ನೋಡೋಣ ಏನಾಗುತ್ತೆ ಏನು ಕತೆ ಮುಂದೆ ಅಂತ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.